ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲಿಗೆ ಡಾಕ್ಟರ್ ಬಂದು ಮಗು ರೆಸ್ಪಾನ್ಸ್ ಮಾಡ್ತಿರೋದನ್ನ ನೋಡ್ತಾ ಇದ್ರೆ ಇವತ್ತೇ ಡಿಸ್ಚಾರ್ಜ್ ಮಾಡಿ ಕಳಿಸ್ಬೋದು ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಡಾಕ್ಟರ್ ಮಾತನ್ನ ಕೇಳಿ ವಸು, ಕಂಠಿ, ಸ್ನೇಹ 3 ಜನಕ್ಕೂ ತುಂಬಾ ಖುಷಿಯಾಗತ್ತೆ. ಕಂಠಿ ಮಾದೇಗೌಡರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾನೆ. ಅದೇ ಸಮಯಕ್ಕೆ ಸಿಸ್ಟರ್ ಮರೆಯಲ್ಲಿ ನಿಂತ್ಕೊಂಡು ಸ್ನೇಹನ್ನ ಸನ್ನೆ ಮಾಡಿ ಸೈಡಿಗೆ ಕರೀತಾರೆ. ಆಗ ಸ್ನೇಹ ಸಿಸ್ಟರ್ ಹತ್ರ ಹೋಗಿ, ಸಿಸ್ಟರ್ ಏನು ವಿಷಯ, ನನ್ನನ್ನು ಯಾಕೆ ಇಲ್ಲಿಗೆ ಬರೋಕ್ಕೆ ಹೇಳಿದ್ ನೀವು ಅಂತ ಕೇಳ್ತಾಳೆ. ಆಗ ಸಿಸ್ಟರ್ ಇದ್ದವರು, ಮೇಡಮ್ ಈ ವಿಷಯನ ನಿಮ್ಮ ಹತ್ರ ಮುಚ್ಚಿಡೋದಿಕ್ಕೆ ನನಗೆ ಸ್ವಲ್ಪ ಕೂಡ ಮನಸ್ಸಿಲ್ಲ. ಇಲ್ಲಿ ನಿಮಗೆ ಗೊತ್ತಿಲ್ದಿರೋ ಎಷ್ಟೋ ವಿಷಯಗಳು ನಡೀತಿದೆ ಮೇಡಮ್. ಆದರೂ ಕೂಡ ಡಾಕ್ಟರ್ ಇಷ್ಟೊಂದು ಮುಖ್ಯವಾದ ವಿಷಯನ ನಿಮ್ಮ ಹತ್ರ ಯಾಕೆ ಮುಚ್ಚಿಡ್ತಿದ್ದಾರೋ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅದನ್ನು ಹೇಳಬೇಕು ಅಂತಾನೆ ನಿಮ್ಮನ್ನ ಕರೆದಿದ್ದು ಅಂತಾರೆ. ಆಗ ಸ್ನೇಹಂಗೆ ಸಿಸ್ಟರ್ ಮಾತನ್ನ ಕೇಳಿ ಆಶ್ಚರ್ಯ ಆಗತ್ತೆ. ಅದೇನು ವಿಷಯ ಹೇಳಿ ಅಂತ ಸಿಸ್ಟರ್ನ ಕೇಳ್ತಾಳೆ. ಆಗ ಸಿಸ್ಟರ್, ಮೇಡಮ್ ನಾನೇನೋ ವಿಷಯನ ನಿಮ್ಮ ಹತ್ರ ಹೇಳ್ತೀನಿ, ಆದರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ಈ ವಿಷಯನ ಯಾರಿಗೂ ಹೇಳಬಾರ್ದು, ನಾನು ಹೇಳಿದ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ. ಆಗ ಸ್ನೇಹ ಇದ್ದೋಳು, ಸಿಸ್ಟರ್ ಅದೇನು ವಿಷಯ ಅಂತ ಹೇಳಿ, ಖಂಡಿತವಾಗೂ ನಾನು ಯಾರಿಗೂ ಹೇಳೋದಿಲ್ಲ. ಮಗುಗೆ ಏನಾಗಿದೆ, ಇವಾಗ ಮಗು ಹೇಗಿದೆ ಅಂತ ಕೇಳ್ತಾಳೆ. ಆಗ ಸಿಸ್ಟರ್ ಇದ್ದವರು, ಮೇಡಮ್ ಮಗುಗೆ ಯಾರೋ ಬೇಕು ಅಂತಾನೆ ವಿಷನ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆ ಮಾತನ್ನು ಕೇಳಿ ಸ್ನೇಹಂಗೆ ತುಂಬಾ ಗಾಬರಿ ಆಗತ್ತೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.